ಟೈಮಲ್ಲಿ ನೀವು ಯಾವಾಗ ಬರ್ತೀರಿ? ನೀವು ಕಳೆ ಹೊಡಿಬೇಕಲ್ಲ, ಶನಿವಾರದೊಳಗೆ ಕೊಯ್ಯೋಣ ಅಂತ, ಮತ್ತೆ ಒಂದು ರೌಂಡ್ ಆಗ್ಲಿ ಅಂತ. ಯಾಕೆಂದ್ರೆ ನಾನು ಕಳೆ ಹೊಡ್ತೀನಿ. ಈಗ ನೀವು ಕಳೆ ಹೊಡೀರಿ, ಇವತ್ತು ನಾಳೆ ಇವತ್ತಾಗಲ್ಲ, ನಾಳೆ ನಾಡ್ದು ನೋಡಿ 2 ದಿನ ಹೆವಿ ಆಯ್ತು. ನಾನು ಎಷ್ಟು ಹಾಕ್ಸ್ತೀನಿ ಗೊತ್ತಾ, ನೀವು ನಂಬ್ತೀರಾ? ಒಂದು ಗಿಡ 1/4 kg. 1/4 kg. ಇದೇ ನೆಜ್ಜೂರಲ್ಲಿ ಯತೀಶ್ ಗೌಡ್ರು ಅಂತಿದ್ದಾರೆ, ಒಂದು ಮರದಲ್ಲಿ 4 ಕೊನೆ. ಹೌದಾ? ಅಂತ ಅದು ಮತ್ತೆ ಅಲ್ಲಿ ರೈನಿ ಸೀಸನ್, ರೈನಿ ಬರುತ್ತೆ. ಆದ್ರೆ ನಾವ್ ಹಾಕ್ಸಿದ್ 3 ವರ್ಷಕ್ಕೊಂದ್ಸಲಿ. ಅದ್ ಹಾಕ್ಸಿದ್ರೆ ಯಾವ್ದು ಹಾಕಿದ್ರಿ ನೀವು? ಕೋಳಿ ಗೊಬ್ಬರ? ಕೋಳಿ ಗೊಬ್ಬರ. ಅದ ಬಿಟ್ಟು ಕುರಿ ಗೊಬ್ಬರ 3 ವರ್ಷಕ್ಕೊಂದೇ ಸಲಿ. ಆಮೇಲೆ ನಿಮ್ಗೆ ಅದ್ರ ಮಧ್ಯೆ ಏನು ಅಂದ್ರೆ, ಈಗ ಮುಂಚೆ ಎಲ್ಲ ಬೇವಿನ ಎಣ್ಣೆ ಒಂದು 200 ಲೀಟರ್ ಡ್ರಮ್ಮಿಗೆ ಒಂದು 3 ಬುಟ್ಟಿ ಸಗಣಿ, ಅದಕ್ಕೆ ಬೇವಿನ ಎಣ್ಣೆ ನೀರು ಪಾಯಸದ ಹದದಲ್ಲಿ ಕಲ್ಸೋದು. ಆ ನಂತರದಲ್ಲಿ ಅದನ್ನು ಒಂದೊಂದು, ಈಗ ಒಂದ್ ಬುಡ ಬಂತು ಅಂದ್ರೆ, ಈ ಬುಡ ಇದೆಲ್ಲ, ಈ ಬುಡಕ್ ಮಾತ್ರ ಹಾಕೋದು, ಬೇರಿಗೆ ಹಾಕಲ್ಲ. ಕಾಂಡಕ್ಕೆ ಸುತ್ತಲೂ ನಿಲ್ಬೇಕಾದ ಸಿಮೆಂಟ್ ನಿತ್ತಂಗೆ. ಅದು ನೀವು ವಾರ ವಾರ ಮಾಡ್ತಾ ಬಂದ್ರೆ ಯಾವ್ದು ಏನೂ ಬೇಡ ನಿಮ್ಗೆ. ಆಮೇಲೆ ಫಂಗಸ್ ಇನ್ಫೆಕ್ಷನ್ ತಡೆಯುತ್ತೆ, ಬೇರ್ ಹುಳಗಳ ಸಂತತಿ ಕಮ್ಮಿ ಆಗುತ್ತೆ. ಏನಕ್ಕೆ ಬೇವಿನ ಹಿಂಡಿ, ಬೇವಿನ ರಸ ಇರುತ್ತೆ, ಕೈ ಇರುತ್ತೆ. ಆಮೇಲೆ ನಿಮ್ ಮೇನ್ ಆಗಿ ಏನ್ ಗೊತ್ತಾ, ಕೆಲವೊಂದ್ ಕಡೆ ಬೇರ್ ಹುಳ ಬರೋದು ಬಾಳೆ ಗಿಡದಿಂದ. ಇಲ್ಲಷ್ಟು ಬರಲ್ಲ, ಆ ಕಡೆ ಎಲ್ಲ ಮಳೆ ಜಾಸ್ತಿ, ಬಾಳೆ ಗಿಡದಿಂದ ಹುಂಗೆ ಮಣ್ಣು ಜಾಸ್ತಿ. ಹೌದು, ಮಣ್ಣಲ್ಲಿ ಪ್ರೋಟೀನ್ ರೆಫರ್ ಮಾಡಿದೀನಿ. ಸಾವಯವ ಗೊಬ್ಬರ ಬಂದಿದೆ ಈಗ. NPK ಅಂದ್ರೆ ನೀವು ಕೆಮಿಕಲ್ ಅಲ್ಲಿ ಬರೋದು ಅದೇ, ಬಟ್ ಇದ್ರಲ್ಲಿ ಮೀನಿಂದು ಒಣ ಮೀನ್ ಇರುತ್ತಲ್ಲ, ಅದನ್ನು ಒಣಗಿಸಿ ಮಾಡಿರೋ ಗೊಬ್ಬರ. ನಿಮ್ಗೆ ಸಗಣಿ ಗೊಬ್ಬರ ಬೇಡ, ಏನೂ ಬೇಡ. ಒಂದು ಮರಕ್ಕೆ 1.5 kg, 1 ಕ್ವಿಂಟಲ್ ಗೊಬ್ಬರಕ್ಕೆ 700 ರೂಪಾಯಿ ಸಬ್ಸಿಡಿ, 900 ರೂಪಾಯಿ ಇದು ಹೊರಗಡೆ ತಗೊಂಡ್ರೆ. ನೀವು ಹೆಚ್ಚು ಕಮ್ಮಿ 10 ಚೀಲದಲ್ಲಿ ಇಡೀ ತೋಟ ಮುಗಿಸ್ಬೋದು. ಏನ್ 7,000 ರೂಪಾಯಿ 10,000 ರೂಪಾಯಿ ಕೆಲಸನೇ ಮುಗೀತು. ನೀವೇ ಹಾಕಂತೀರ ಅಂದ್ರೆ ಒಂದು 7,000 ರೂಪಾಯಿ ಕೆಲಸನೇ ಮುಗೀತು. ಬೆಸ್ಟ್ ರಿಸಲ್ಟ್ ಬೆಸ್ಟ್ ಇದೆ. ಹೆಂಗ್ ಎಷ್ಟು ಕ್ಲಾರಿಟಿ ಇದೆ ಅಂದ್ರೆ, ಫೋಟೋಸ್ ಮಾಡ್ತಾರೆ, ಡೆಲಿವರಿ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ದು ಅದನ್ನ ಪ್ರಾಪರ್ ವಾಪಸ್ ಕೊಡೋಕೆ ರೆಡಿ ಇದ್ದಾರೆ ಅಮೌಂಟ್. ಅಲ್ಲ, ಇಲ್ಲಿ ಒಬ್ರು ಗೌಡ್ರು ಹಾಕ್ತಾರೆ, ಅದು ಬಹಳ ಚೆನ್ನಾಗಿ ಬೈತು ಸರ್. ನೋಡಿ, ಹಿಂದೆ ನೀವು ಎಲ್ಲ ಹಿಂದಿನ ಕಾಲ ಅಜ್ಜ ಎಲ್ಲ ಮಾಡ್ಕೊಂಡ್ ಬಂದವರು, ಯಾವತ್ತಾರು ಕೆಮಿಕಲ್ ಹಾಕೊಂಡ್ ಬಂದಾರ? ಅವಾಗ ತುತ್ತ ಸುಮ್ನೆ ಬಿಟ್ರೆ ಬೇರೆ ಒಂದ್ ಹೊಡೆದು ಗೊತ್ತಿಲ್ಲ, ಆಮೇಲೆ ಸಗಣಿ ಬಿಟ್ರೆ ಬೇರೆ ಹಾಕ್ ಗೊತ್ತಿಲ್ಲ. ನಮ್ಗೆ ಇವತ್ತು ನಮ್ಮ ಅಮ್ಮ ಕೇಳ, ನಮ್ ರಿಪಿನ್ ಪೇಟೆಲ್ಲ ತೋಟ ಇರೋದು, ಅವ್ರು ನಮ್ಗೆಲ್ಲ ಔಷಧಿ ಕೊಳೆ ಅಂದ್ರೇನೆ ಏನು ಗೊತ್ತಿಲ್ಲ ಅಂತಿದ್ರು. ನೋಡ್ರಿ, ಇವಾಗ ಜನರೇಷನ್ ಯಾಕೆ ಕೊಳೆ ಅಂದ್ರೆ, ನಿಮ್ಗೆ ಬರ್ಬೇಕು ಅಂದ್ರೆ ಈ ತರ ಕಳೆ ಇರ್ಬಾರ್ದು. ಯಾಕೆ ಗೊತ್ತಾ, ನಾವು ಕ್ಲೈಮೇಟ್ ಚೆನ್ನಾಗಿರ್ಬೇಕು. ನಾವು ಹೋಗ್ತಾ ಇರ್ಬೇಕಾರೆ ತೋಟದ ಮಧ್ಯೆ ಒಂದ್ ಮಾತುಕತೆ ಇರ್ಬೇಕು. ನಾವು ತೋಟ ನೋಡಿ ಚೆನ್ನಾಗಿದೆ ಅಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಅಯ್ಯೋ ಕಳೆ ಇದೆ ಅಂತಾರೆ, ಕಳೆ ಇದೆ, ನಂಗೆ ಬಂದ ಖುಷಿ ಆಯ್ತು, ಒಂದ್ ಪಾಸಿಟಿವ್ ಇದೆ ಇಲ್ಲಿ, ಬಟ್ ಕಳೆ ಇರ್ಬಾರ್ದು. ನೀವು ಮಾಡಿ ನೋಡಿ. ನಾನು ಅವ್ರು ಯತೀಶ್ ಗೌಡ್ರು, ನಾವು 3-4ನೇ ವರ್ಷದ ಪರಿಚಯ. ಹೆಚ್ಚು ಕಮ್ಮಿ ಎಷ್ಟಿದ್ಯಾ ಮಾಡಕ್ ಕಮ್ಮಿ, ಬಟ್ ಸಜೆಷನ್ ಕೊಡ್ತೀನಿ, ಹಿಂಗಿದೆ ಆಮೇಲೆ ಸುಮಾರು ಜನ, ಈಗ ವರ್ಧಾ ಮೂಲ ಗಣಪತಿ ಭಟ್ರು, ಆಮೇಲೆ ಹಿರೇಮನೆ ಅನಂತ ಭಟ್ರು, ಸುಮಾರು ಜನದೆಲ್ಲ ನಾವೇ ಮಾಡೋದು ನೋಡ್ರಿ. ಅಲ್ಲ, ಈಗ ಯಾಕೆ ಗೊತ್ತಾ, ಒಂದು ಮಾರ್ಗದರ್ಶನ ಒಬ್ಬ ಮನುಷ್ಯನಿಗೆ ಅರ್ಥ ಆಗಲ್ಲ. ಈಗ ಗೊಬ್ಬರ ಹಾಕಿದಾರೆ, ಒಂದು 9,000 ಬೇಕು ಒಂದು ಸಗಣಿ ಗೊಬ್ಬರ, 9,000 ರಿಂದ 12,000 ಇದೆ ಲೋಡ್ಗೆ. ಆಯ್ತಾ, ತಂದಿ ಕೂಲಿ ಅದು ಇದು ಅಂತ ಹೇಳಿ ನಿಮ್ಗೆ ಬರೀ ಲಕ್ಷ ಗಟ್ಲೆ ಅದಕ್ಕೆ ಹೋಗುತ್ತೆ. ನೀವ್ ಈಗ ಒಂದ್ 2.5 ಲಕ್ಷ ಮಾಲ್ ತೆಗಿತೀರಾ ಇದ್ರಲ್ಲಿ, ಏನ್ ಅರ್ಧಕ್ಕರ್ಧ ನೀವು ಅದಕ್ಕೆ ಹಾಕಿದಾರೆ, ಏನ್ ನಮ್ಗೆ ಉಪಯೋಗ ಏನ್ ಬಂತು? ಅದೇ ಏನಿದ್ರು ಒಂದು 10-15,000 ರೂಪಾಯಿ ಒಳಗೆ ಇದೆಲ್ಲ ಮುಗಿಸ್ಕೋಬೇಕು. ಆಮೇಲೆ ವರ್ಷಕ್ಕೆ ಎಲ್ಲ ಗೊಬ್ಬರ ಹಾಕ್ಬಾರ್ದು, 3 ವರ್ಷ 2 ವರ್ಷ ಡ್ಯೂರೇಷನ್ ಅಲ್ಲಿ ಹಾಕಿದ್ರೆ ಇನ್ಕಮ್ ಇದೆ. ಮತ್ತೆ ನನ್ ಕಾನ್ಸೆಪ್ಟ್ ಏನ್ ಗೊತ್ತಾ, 1 ಎಕರೆಯಲ್ಲಿ ನೀವು ಎಂತ ತೋಟ ಮಿಶ್ರ ಬೆಳೆ, ಏಲಕ್ಕಿ ಹಾಕ್ತಾರೆ ಅಥವಾ ವೆನಿಲಾ ಹಾಕ್ತಾರೆ, ಕಾಳುಮೆಣಸು ಹಾಕ್ತಾರೆ, ಬಟರ್ ಫ್ರೂಟ್ ಹಾಕ್ಸ್ತಾ ಇದೀನಿ ಈಗ, ಅವೆಲ್ಲ ಹಾಕಿದ್ರೆ ನಿಮ್ಗೆ 1 ಎಕರೆಯಲ್ಲೇ ನೀವು 5-10 ಲಕ್ಷ ಇನ್ಕಮ್ ಬರಂಗ. ಬಟರ್ ಫ್ರೂಟ್ ಈಗ ನೋಡಿ, ಬ್ಲಾಕ್ ಬಟರ್ ಫ್ರೂಟ್ ಬರುತ್ತೆ. ಒಂದು ರೀಟೇಲ್ ರೇಟ್ ಬಂದ್ಬಿಟ್ಟು 600 ರೂಪಾಯಿ ಕೆಜಿಗೆ, ಹೋಲ್ಸೇಲ್ ಬಂದ್ಬಿಟ್ಟು 400 ರೂಪಾಯಿ. ಒಂದು ಗಿಡದಲ್ಲಿ 1 ಕ್ವಿಂಟಲ್ ಬಿಡುತ್ತೆ. ಅಲ್ಲ, ಅದು ಗಿಡ ಹೆಂಗದು? ಗಿಡ ನಿಮ್ಗೆ 40 ರೂಪಾಯಿಂದ ಸಿಗುತ್ತೆ, 100 ರೂಪಾಯಿ. ಇಲ್ಲಿ ಹಿಂಡ್ಲು ಮನೆ ಅಂತಿದೆ, ನಿಮ್ಗೆ ಗೊತ್ತಿರ್ಬೋದು. ಹಿಂಡ್ಲು ಮನೆ ಕೇಳಿ, ಅಲ್ಲಿ ಭಟ್ರ ಹತ್ರ ಹಿಂಡ್ಲು ಮನೆ ಸಕ್ಕದಾಗಿದೆ ಫ್ರೂಟ್ಸ್. ನಾನ್ ಮೊನ್ನೆ ಪುತ್ತೂರಲ್ಲಿ ಒಂದು ಆಹಾರ ಮೇಳಕ್ ತರಿಸಿದ್ದೆ, ನಾನು ತಗೊಂಡ್ಬಂದಿದ್ದೆ. ಅಲ್ಲ, ಅದು ನಡ ಕ್ರಮ ನೆಟ್ಟಿದ್ದೀರಾ ಈ ಗಿಡ ಎಲ್ಲ, ಇದೆಲ್ಲ ಡಿಸ್ಟೆನ್ಸ್ ಕರೆಕ್ಟ್ ಇದೆ. ಫ್ಯೂಚರ್ ನಿಮ್ಗೆ ಒಳ್ಳೆ ಅಡಿಕೆ ಬರುತ್ತಿದೆ. ಇದ್ರ ಮಧ್ಯೆ ಇನ್ನು ಇಂತಲ್ ಹಾಕ್ಬೇಕು. ಈಗ ಹಾಕಿದ್ರೆ ಇಂತಲ್ ಹಾಕ್ಬೇಕು, ಇದ್ರ ಮಧ್ಯೆ ಆಂಗಲ್ ಅಲ್ಲಿ ಹಿಂಗೆ ಮಧ್ಯೆ ಮಣ್ಣು ಹಾಕ್ತಾರೆ. ಏನು ಮಣ್ಣು ಬೇಡ ಅಂದ್ರೆ, ನಾ ಹೇಳ್ತಿರೋದು ಈಗ ನೀವು ಈಗ ಒಂದು ಖಾಲಿ ಕಣ ಇದೆ ಅಂತ ಹೇಳಿದ್ರೆ, ಜಾಗ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹಾಕ್ಸ್ಬೋದು. ಇಲ್ಲ ಅಂದ್ರೆ ಇದ್ರ ಮಧ್ಯೆ ಒಂದೊಂದು ಹಂಗ ಪಟ್ಟೆನು ಬಾಳೆ ಗಿಡ ಬದಲು ಅದನ್ನ ಹಾಕಿ, ಪ್ರಾಫಿಟ್ ಸಿಕ್ಕಾಪಟ್ಟೆ. ಅದ್ ಗಿಡನ ಅದ್ ಆಕ್ಚುಲಿ ಈ ಕಡೆ ಸೈಡ್ ಬೆಳೆದಿಲ್ಲ, ಯಾರು ಕುಪ್ಪದಲ್ಲಿ ಬೆಳೆಸಿದೀನಿ. ಬರೀ 1 ಎಕರೆಯಲ್ಲಿ 20 ಲಕ್ಷ ದುಡಿತಾರ. ಆಲ್ರೆಡಿ 3ನೇ ವರ್ಷ ಪ್ರಾಫಿಟ್ ಅವ್ರದ್ದು. ಅವ್ರಿಗೆ ಸುತ್ತಮುತ್ತ ಅಲ್ಲ, ಒಂದು ಗಿಡಕ್ಕೆ 800 ರೂಪಾಯಿ ಅದೇ.
ಫಸ್ಟ್ ಈಗ 150 ರೂಪಾಯಿಂದ ಒಂದ್ ಗಿಡ ಇದೆ, ಹಾ. ಬೆಳವಣಿಗೆ ಕಮ್ಮಿ ಇರುತ್ತೆ. ಈಗ ಒಂದ್ 800 ರೂಪಾಯಿ ಗಿಡ ಅಂದ್ರೆ ಒಂದು 2 ವರ್ಷದ ಗಿಡ ಗೊತ್ತಾದ್ ಒಳ್ಳೆ ಇಷ್ಟ ಹಿಟ್ ಆಗತ್ ನೋಡ್ರಿ. ಮತ್ತೆ ನೀವು ಹೇಳಂಗೆ ಬರೀ ತೋಟನೇ ಬರಲ್ಲ. ಅಡಿಕೆ ಹೋಗಿದೆ, ಹೌದು ನಮ್ಮ ಕರ್ನಾಟಕದ ಅಡಿಕೆನೂ ಹೋಗಿದೆ. ಫಾರಿನ್ ಅಲ್ಲೆಲ್ಲ ಮುಗಿಸ್ಬಿಟ್ಟಿದ್ದಾರೆ, ಎಂಡ್ ಆಫ್ ದಿ ಇನ್ನಿಂಗ್ಸ್ ಅಂದ್ರೆ ಅಡಿಕೆನ್ ಬಳಸಂಗಿಲ್ಲ ಅಂತ. ನಾವು ಹಿಂದಿನ ಪದ್ಧತಿ ಮಾಡ್ಕೊ ಬಂದಿದ್ರೆ ನಾನು ಗ್ಯಾರಂಟಿ ಕೊಡ್ತಿದ್ದೆ ಅಡಿಕೆ ಬಗ್ಗೆ, ಓಕೆ ಚೆನ್ನಾಗಿದೆ, ಯಾವ ಕೆಮಿಕಲ್ ಇದರಿಂದ ಕ್ಯಾನ್ಸರ್ ಬರಲ್ಲ ಅಂತ. ಬಟ್ ಇವಾಗ ಕ್ಯಾನ್ಸರ್ ಬಂದೇ ಬರುತ್ತೆ. ಯಾಕೆ ಹೇಳ್ತೀನಿ, ಕೆಮಿಕಲ್ ಯೂಸ್ ಮಾಡ್ತಿದ್ದಾರೆ. ಬಣ್ಣ ಬೆಂಕಿ ಈಗ ಲ್ಯಾಬಿಗೆ ಹೋಗಿದೆ, 3 ವರ್ಷ ಇದೆ ಎನ್ಕ್ವೈರಿಗೆ. 3 ವರ್ಷ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಒಂದ್ ವೇಳೆ ಬಂದಿದ್ದೆ ಆದ್ರೆ ನನ್ನ ಪ್ರಕಾರ ಬರುತ್ತೆ, ಇದರಿಂದನೂ ಕ್ಯಾನ್ಸರ್ ಬರುತ್ತೆ ಅನ್ನೋದೇ ಆದ್ರೆ ಮುಗಿತು. ಟೆಂಡರ್ ಕೊಕೊನಟ್ ಮತ್ತೆ ಒರಿಜಿನ್ ಕೊಕೊನಟ್ ಆಯಿಲ್ ಫಾರಿನಿಗೆಲ್ಲ ಹೋಗ್ತಾ ಇರುತ್ತೆ. ಸೊ ನಿಮ್ಗೆ ಯಾವತ್ತಿದ್ರು ಲೈಫ್ ಕಾಳ್ಮೆಣ್ಸು, ವೆನಿಲಾ, ಸಾಂಬಾರ್ ಪದಾರ್ಥಗಳು ಯಾವಾಗ್ಲೂ ಲೈಫ್. ನೀವೆಲ್ಲ ಈಗ ಖಾಲಿ ಇದೆ ಅಂದ್ರೆ ಬೇರೆ ನೆಡ್ರಿ. ಸರಿ ಅಣ್ಣ.